ನಿಮ್ಮೂರಲ್ಲಿ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಒಂದು ಪಾಳು ಬಿದ್ದಿರೋ ಮನೆ ಇದೆ ಅಂತಂದ್ರೆ ನಾರ್ಮಲ್ ಆಗಿ ಅದ್ರಲ್ಲಿ ಯಾರು ದೆವ್ವ ಇದೆ ಅಂತ ಹೇಳ್ಬಿಟ್ರಂತೂ ನಾವು ಮನೆ ಕಡೆ ತಲೆನೂ ಸುದ ಹಾಕ್ ಮಲಗಲ್ಲ. ಅಂಡ್ ಆ ಕಡೆ ಓಡಾಡಬೇಕು ಅಂದ್ರೂ ನಮಗೆ ಭಯ ಆಗುತ್ತೆ. ಅದೇ ರೀತಿ ಇರುವಂತ ಒಂದು ಹಾಂಟೆಡ್ ಹೌಸ್, ದೆವ್ವಗಳ ಮನೆ ಅಂತಾನೆ ಕರೆಯುವಂತ ಹೌಸ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 80 ಎಕರೆ ಕಾಡಿನ ಮಧ್ಯಭಾಗದಲ್ಲಿರುವಂತಹ ಈ ಮನೆ ಸುಮಾರು ವರ್ಷಗಳ ಹಿಂದೆನೆ ಸುಟ್ಟು ಹೋಗಿರುವಂತ ಮನೆ ಹತ್ರ ಹೋದವ್ರಿಗೆಲ್ಲ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೀತಿರುತ್ತೆ. ನಾರ್ಮಲ್ ಆಗಿ ಆ ಮನೇಲಿ ಏನೋ ದೆವ್ವ ಇದೆ ಅಂತ ತಕ್ಷಣ ಯಾರಾದ್ರೂ ಒಬ್ರು ನೋಡಕ್ಕಿಂತ ಹೋಗ್ತಾರೆ. ಸ್ವಲ್ಪ ಜನ ಭಯ ಪಡ್ಬೋದು, ಇನ್ನೂ ಸ್ವಲ್ಪ ಜನ ನೋಡಬೇಕು ಅಂತ ಕುತೂಹಲನೂ ಇರುತ್ತೆ. ಅಲ್ಲಿಗೆ ಹೋದಂತವ್ರಿಗೆ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೀತಿರುತ್ತೆ. ಕಿಟಕಿಲಿ ಏನೋ ಕಾಣಿಸ್ತಂತ ಸ್ವಲ್ಪ ಜನ ಹೇಳ್ತಾರೆ, ಇನ್ನೂ ಸ್ವಲ್ಪ ಜನ ಏನೋ ಮೂಳೆ ಚುರುಕು ಬಿದ್ದಿದೆ ಅಂತಾನು ಹೇಳ್ತಾರೆ. ಅಂಡ್ ಸೆಪ್ಟೆಂಬರ್ 2021ರಲ್ಲಿ ಸುಮಾರು ಜನ ಗೋಸ್ಟ್ ಹಂಟರ್ಗಳು ರಿಸರ್ಚ್ ಮಾಡಬೇಕು ಅಂತ ಹೇಳಿ ಆ ಪಾಳು ಬಿದ್ದ ಮನೆ ಹತ್ರ ಹೋಗ್ತಾರೆ. ಆ ಮನೆ ಹತ್ರ ಹೋದಂತ ಸಮಯದಲ್ಲಿ ನಾರ್ಮಲ್ ಆಗಿ ಫೋಟೋ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಮಾತ್ರ ಒಂದ್ ಕಿಟಕಿ ಹತ್ರ ಹೋಗಿ ಫೋಟೋ ತೆಗಿಬೇಕಿದ್ರೆ ಅವನಿಗೂ ಅದೇ ರೀತಿ ಇನ್ಸಿಡೆಂಟ್ ಆಗುತ್ತೆ. ಆ ವಿಡಿಯೋನ ನೀವೇ ನೋಡಿ. ಕಿಟಕಿನಲ್ಲಿ ಏನೋ ವಿಚಿತ್ರವಾಗಿ ಕಾಣಿಸಿದೆ ಅಂತ ಹೇಳಿ ಫೋಟೋ ತೆಗಿಬೇಕಿದ್ರೆ ಅವ್ರ ಪಕ್ಕದಲ್ಲೇ ಒಂದು ಫ್ಲಾಶ್ ಲೈಟು ಕೆಳಗಡೆ ಬೀಳುತ್ತೆ. ಬಟ್ ಇವ್ರ ಹತ್ರ ಯಾವುದೇ ರೀತಿ ಫ್ಲಾಶ್ ಲೈಟ್ ಇರೋದಿಲ್ಲ. ಈ ಫ್ಲಾಶ್ ಲೈಟ್ ಎಲ್ಲಿಂದ ಬಂತು ಅಂತ ಅವರು ಗಾಬರಿಯಿಂದ ಭಯ ಪಟ್ಕೊಂಡು ಅಲ್ಲಿಂದ ವಾಪಸ್ ಆಗ್ಬಿಡ್ತಾರೆ. ವಾಪಸ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಅದು ತುಂಬಾನೇ ವೈರಲ್ ಆಗುತ್ತೆ. ಆಗಿಂದ ಇಲ್ಲಿವರೆಗೂ ಯಾರು ಆ ಪಾಳು ಬಿದ್ದ ಮನೆ ಕಡೆ ಹೋಗಿಲ್ಲ. ಹೋಗ್ಬೇಕು ಅಂದ್ರೇನೆ ಭಯ ಪಡ್ತಾರೆ. ಅಂಡ್ 2018ರಲ್ಲಿ ಆ ಪಾಳು ಬಿದ್ದ ಮನೆನ ಹೊಸದಾಗಿ ಸರಿಪಡಿಸ್ಬೇಕು ಅಂತ ಸುತ್ತ ಇರುವ ಕಾಡನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ಖರೀದಿ ಮಾಡ್ತಾರೆ. ಬಟ್ ಆ ಮನೆಯಲ್ಲಿ ದೆವ್ವಗಳ ಇರುವ ಭಯದಿಂದ ಯಾರು ಸುಧಾ ಸರಿ ಮಾಡೋಕ್ಕಾಗಿಲ್ಲ. ಈಗಲೂ ಆ ಮೋರಲ್ ಹಾಗೆ ಇದೆ. ಫ್ರೆಂಡ್ಸ್, ಇದೇ ರೀತಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.